ಮಿಂಚುವಿನ ಸ್ವರದಂತೆ ಕೇಳಿ ಬಂತು. ರಕ್ತವರ್ಣದ ಕರಾಳ ಧೂಮಕೇತು ಒಂದು ಕಣ್ಣಿನ ಮುಂದೆ ಬಂದು ನಿಂತಂತಾಯಿತು. ಆಕಾಶದಲ್ಲಿರುವ ನಕ್ಷತ್ರಗಳು ಒಂದೆರಡು ಭೂಮಿ ಉರುಳಿದವು. ಅಯ್ಯೋ, ಇದನ್ನೆಲ್ಲ ನೋಡುತ್ತಿದ್ದರೆ ಕುರುಕುಲಕ್ಕೆ ಯಾವ ಅನರ್ಥವು ಪ್ರಾಪ್ತವಾಗುವುದೋ ಕಾಣಲಿಲ್ಲ. ಏ ದೇವ, ಈ ಗಾಂಧಾರಿ ಹಲಲಾಟದಲ್ಲಿ ಇನ್ನು ಏನು ಬರೆದಿರುವೆ ದೇವ, ಇನ್ನು ಏನೇನು ಬರೆದರು. ಅಮ್ಮ, ನನ್ನ ನಾಚಿರೋದು ತಾಯಿ. ಕಂದ, ಅಮ್ಮ, ಏ ದಯಾಮಯ, ನನ್ನ ಕಂದನಿಗೆ ಯಾವ ಅಮಂಗಳವೂ ಬಾರದಂತೆ ಕಾಪಾಡು ಸ್ವಾಮಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವನು, ನಿನಗೆ ತಿಳಿಯದೆ? ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಹೋಗಲು ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ನಿನ್ನ ಕೋಮಲ ಕರಗಳಿಂದ ದೊಡ್ಡನನ್ನು ತೋಗುತ್ತಿದ್ದ ದಿನಗಳನ್ನು ಸ್ಮರಿಸಿ ಆರುಣಿಸಿ ಬೆಳೆಸಿದ ಏನನ್ನ ಭಾವಗಳಲ್ಲಿ ಬಲ ಇರುವ ತನಕ ಈ ದುರ್ಯೋಧನ ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಬೇಡುವುದರ ತಾಯಿ. ಅಲ್ಲದೆ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿ ಸಂಗ್ರಾಮಕ್ಕೆ ಸನ್ನದ್ಧವಾಗಿ ಹೊರಟಿರುವುದು ನಿನಗೆ ತಿಳಿಯದಮ್ಮ? ತಿಳಿದಿರಬೇನು, ಅದು ನಿನ್ನ ಧಾರ್ಮಿಕ ಪ್ರದರ್ಶನವೆಂದು ನಾನು ಭಾವಿಸಿದ್ದೇನು. ನೀನು ನಿಜವಾಗಿ ಯುದ್ಧವನ್ನು ಹೂಡಿರುವೆ ಎಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ. ಬೇಡ ಕಂದ, ನನ್ನ ಮಾತನ್ನು ಕೇಳು. ಅಮ್ಮ, ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವನು ತಾಯಿ. 100 ಜನ ವೀರಪುತ್ರರನ್ನು ಎತ್ತ ವೀರಮಾತೆ ಒಂದಲ್ಪ ಯುದ್ಧದ ಸಲುವಾಗಿ ಕೊಂದು ಭಯಪಡುವಳೆ. ಯುದ್ಧವು ಕ್ಷೇತ್ರ ಧರ್ಮ. ನೀತಿ ಪ್ರಳಯ ಮಹಾವಿಪ್ಲವ. ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಬೇಡ ಕಂದ, ನನ್ನ ಮಾತನ್ನು ಕೇಳು. ಯುದ್ಧದ ಚಿಂತೆಯನ್ನು ಬಿಡು. ಅಮ್ಮ, ಧರ್ಮ 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 ಯಾವುದು ಸಾಯ ಧರ್ಮ? ನೀ ಕರುನುಡಿಗಳಲ್ಲಿ ನುಡಿಯದಿರು ನೀ ಅಮ್ಮ, ನೀ
ನಿನ್ನ ನೀತಿ ಬೋಧ ಕೇಳಲ ಕುರುಬದಿಗೆ ಸಮನಿಗರೆ ಧರೆಯೊಳಗೆ ಅಮ್ಮ ಕುರುಬದಿಗೆ ಸಮನಿಗರೆ ಧರೆಯೊಳಗೆ ಅಮ್ಮ ಭಯವೇ ಬಿಡು ನಿನ್ನ ಪ್ರಿಯನಾಥ ಕುವರನು ಶ್ರೀಮಂತವರನು ಭಯವೇ ಬಿಡು ಮಾತೆಯೇ ಅಮ್ಮ ಗಾಂಧಾರ ಹೊರಗಾಂಧಾರ ಪಡೆದ ಮಹಾಜನನಿ ಸತಿ ಸುತರ ಪಡೆದ ಕುವರನು ಶ್ರೀಮಂತವರನು ಭಯವೇ ಬಿಡು ಮಾತೆಯೇ ಭಯವೇ ಅಮ್ಮ ಭಯವೇ ಜನನಿ ಭಯವೇ ಮಾದ ಭಯವೇ ಬಿಡು ಮಾತೆಯೇ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಅಂತ ಧರ್ಮಕ್ಕೆ ಸದಾಧಿಕ ಕಾರಣವಲ್ಲಮ್ಮ. ಪತ್ನಿ ಅಪಮಾನವನ್ನು ಕಣ್ಣಾರ ಕಾಣುತ್ತಾ ಎದುರಿನಲ್ಲೇ ತಲೆ ತಗ್ಗಿಸಿಕೊಂಡು ಕುಳಿತಿದ್ದು ಕ್ಷತ್ರಿಯ ಧರ್ಮವಂತರ ತಾಯಿ. ಮಾನವ ಧರ್ಮವಂತೂ ಮೊದಲೇ ಅಲ್ಲ ಅಮ್ಮ. ಇಂಥ ಘೋರ ಅಪಮಾನವು ನನ್ನ ಪತ್ನಿ ಭಾನುಮತಿಗಾಗಲಿ ನನ್ನ ಅಂದಾಪುರದ ಓರ್ವ ದಾಸಿಗಾಗಲಿ ಆಗಿದ್ದರೆ ಏನು ಮಾಡಿದ್ದೆ ಮಲ್ಯಾಜನಲ್ಲಿ? ಏನು ಮಾಡುತ್ತಿದ್ದೆ? ಪರಬಂಧವನ್ನು ನಿರಾಕರಿಸಿ ಸಮಗ್ರ ವೃದ್ಧಿಗೆ ಪ್ರತಿಗತಿಯಾಗಿ ನಿಂತಿದ್ದರು ಸಹ ಮಾನವಮಾನದ ಪ್ರತಿರೋಧವನ್ನೇ ಮಾರೇ ತಿಳಿಸಿದ್ದೆ. ಧರ್ಮ ದುರಿನರಾದ ಆ ಪಾಂಡವರು ಮಾಡಿದ್ದಾದರೂ ತಾಯಿ ನಿಸ್ಸಾಯಕನು ಒಬ್ಬ ಕೈಯಲ್ಲಾಗದೆ ಏರಿ ಒಪ್ಪದಂತ ತಾದಶ್ಚ ಮನೋಭಾವ ಅಮ್ಮ. ಅದಕ್ಕಾಗಿ ಅಮ್ಮ ಆ ಪಾಂಡವರ ಮೇಲೆ ಎಷ್ಟೊಂದು ಉದ್ದೇಶ. ಅವರು ಭರತ ವಂಶಕ್ಕೆ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಸಂತನು ದುಷ್ಟಂತಾದಿಗಳಾದ ನಮ್ಮ ಪೂರ್ವಜನ ಪುಣ್ಯ ಸುದ್ದಿ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವ ಸಲುವಾಗಿ ಈ ಯುದ್ಧದ ಉದ್ದೇಶ. ಯುದ್ಧದ ಸಲುವಾಗಿ ದೀಕ್ಷಾಬದ್ಧನಾಗಿರುವನು ನನ್ನನ್ನು ಅರಸು ತಾಯಿ. ನನ್ನ ಶುಭ ಕಾಮನೆಯೂ ಅಷ್ಟೊಂದು ಅಗತ್ಯ ಇಲ್ಲ. ನಾನು ನಿನ್ನನ್ನು ಆಶೀರ್ವದಿಸಲಾರೆನು. ಇಲ್ಲಿಂದ ಹೊರಟು ಹೋಗು ಅಮ್ಮ. ಹತ್ತು ವಾಕ್ಯವನ್ನು ಮೀರಿದರೆಂಬ ಮಹಾಭಾವು ನನ್ನ ಪಾಲಿಗೆ ಕಟ್ಟಿದ್ದ ಬುದ್ಧಿಯಾದರೂ ಸರಿಯೇ ಆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ಅಮ್ಮ, ನೀನು ಆಹ್ವಾನಿಸುತ್ತಿರೋದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕಚ್ಚಿ ಹೋಗುವುದು. ಹಸ್ತಿನಾವತಿಯ ಸ್ತ್ರೀಯರೆಲ್ಲವೂ ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಯಲ್ಲಿಡದೆ ನಿಲ್ಲುವರು. ಹಸ್ತಿನಾವತಿಯ ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗುವುದು. ದುರ್ಯೋಧನ, ನೀನೇನು ಮಾನವನೋ ಇಲ್ಲ ದಾನವನ? ಸದ್ಯಕ್ಕೆ ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾ
ಅಮ್ಮ, ಅಯ್ಯೋ, ನನ್ನ ಮಕ್ಕಳಲ್ಲಿ ಅಧಿಕ ಪ್ರೀತಿಯಿಂದ ಸಾಕಿಸಲಾಯಿತು. ನನ್ನ ದುರ್ಯೋಧನನಲ್ಲವೇ ಇರಲಿ, ಅವನನ್ನು ಕರೆಸಿ ಆಶೀರ್ವದಿಸಿ ಕಳಿಸುವೆನು. ಕಂದ ದುರ್ಯೋಧನ, ಅಮ್ಮ, ನನ್ನೆದುರು ಮೊಳಕಾಲೂರಿ ಕುಳಿತುಕೋ. ಈ ಗಾಂಧಾರ್ಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ವಜ್ರಕ್ಕಿಂತಲೂ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ಕಾರೋಚಿತವಾದ ಛತ್ರ ಧರ್ಮಕ್ಕೆ ಪರಬಂಧವನ್ನು ಕೆಟ್ಟದು. ಈ ರಣಕಂಕರವನ್ನು ದೊಡ್ಡ ಚಂದ್ರಕುಲ ಚಕ್ರೇಶ್ವರನಿಗೆ ಜಯವಾಗಲೇಬೇಕು, ಜಯವಾಗಲೇಬೇಕು. ದಶದಿಕ್ಕುಗಳು ಚೆವುಡಾಗುವಂತೆ ವಾರ್ಕರಿಯಲಿ ರಣಭೇರಿಗಳು ಹೋಗಿಲು ಮುಟ್ಟು ಜಯಂಕರಿಸಲಿ. ಈ ಮಂಗಳದ ಪೊಂಗಲಿಗೆ, ಆ ಪಾಂಡವರ ಅಮಂಗಲಕ್ಕೆ ನಾಂದಿ ನಾಂದಿ. ಸೇನಾ 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಸರಿ ಎಂದು ಭಾವಿಸಿದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೂ ಭಂಗವಾಯಿತು. ಯುವದ ಮಹಾದ್ವಾರದಲ್ಲಿ ಸಾಕ್ಷಾತ್ ದ್ರೋಣನೇ ಧನುರ್ಧಾರಿಯಾಗಿ ದ್ವಾರದಲ್ಲಿ ನಿಂತಿರುವಂತೆ ನಿನ್ನೆಯ ದಿನ ನಾನೇ ಪ್ರಯತ್ನಿಸಿ ನಿರಾಸದಾಯಕನಾಗಿ ಹಿಂದಿರುಗಿದೆ. ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿತ್ತು. ಅರ್ಜುನನು ವಿವಾಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಅಗ್ಗಜ ಕೃಷ್ಣಾರ್ಜುನರು ಯುದ್ಧರಂಗದ ಒಂದು ದ್ವಾರದಲ್ಲಿ ಸಮಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಈ ಬೇಗ ಹಿಂದಿರುಗುವ ಸಂಭವ ಇಲ್ಲ. ಅಗ್ಗಜ, ಈಗ ಇದರ ಉಪಾಯವೇನು ಭೀಮಸೇನ? ಅಗ್ಗಜ, ಇದಕ್ಕೇನಾದರೂ ಉಪಾಯವನ್ನು ಹುಡುಕದಿದ್ದರೆ ನಮಗೆ ಅಪಜಯವು ಖಂಡಿತ. ನಿಮ್ಮ ಕೈಯಲ್ಲಿ ಗದೆಯಿರುವವರು, ನನ್ನ ಕೈಯಲ್ಲಿ ಖಡ್ಗವಿರುವವರು, ನನ್ನ ಪೂಜ್ಯ ತಂದೆ ಕವಿತದು ಯುದ್ಧ ಭೂಮಿಯಲ್ಲಿ ಈಗ ನಮ್ಮ ಬಗೆಯಿರುವ ಆಪತ್ತೇನು? ಕುಮಾರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಕೌರವರ ಯೋಧರಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕಂದ. ಎಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ವ್ಯೂಹವನ್ನು ಭೇದಿಸುವನು, ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗೇ ನಾನು ಇಲ್ಲಿಗೆ ಬಂದದ್ದು. ದೊಡ್ಡಪ್ಪ, ನನಗನುಮತಿಯನ್ನು ಕೊಡಿ. ಪಾಪ ಅಭಿಮಾನ್ಯು, ಪಾಪ, ನೀನು ನಮ್ಮ ವಂಶದ ಗೌರವ ಸ್ವರೂಪನು ಜಾಣ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಈ ಕೆಲಸ ನಿನ್ನಿಂದ ಆಗದು. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ಕೆಲಸಕ್ಕೆ ಕಳಿಸುವುದು ಲೋಕಾಭಿಮತ ಎನಿಸುವುದು ಕಂದ. ಜ್ಯೇಷ್ಠ ಪಿತ, ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ಪಾಪ ಅಭಿಮಾನ್ಯು, ದ್ರೋಣನ ಯುವ ಬೇದಿಸೆ, ಬಿಡದು ದ್ರೋಣನ ಯುವ ಬೇದಿಸೆ, ವೈರಿ ತಳಗಳ ಕಡಿಯುವನ, ವೈರಿ ತಳಗಳ ಕಡಿಯುವನ, ರಣದೊಳಗೆ ಕೆಣಗಿದರೆ ಕರುಳುಗಳ ಬಗೆದಿಡುವೆ, ರಣದೊಳಗೆ ಕೆಣಗಿದರೆ ಕರುಳುಗಳ ಬಗೆದಿಡುವೆ. ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ದಯವನ್ನಿರಲಿ ಇನ್ನು ರೇಖನೆ ತಾನೇ ಬರಲಿ. ದಯವನ್ನಿರಲಿ ಇಂದು ರೇಖನೆ ತಾನೇ ಬರಲಿ.
ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ಎಳೆ ಹಾವಿನ ಮರಿಯು ಸರ್ಪದಾಯಕವಲ್ಲವೇ? ಆನೆಯು ಗಾತ್ರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದ ಮುಂದೆ ಸರಸವಾಡಬಲ್ಲದೆ? ಈ ನಿಮ್ ಕಣ್ಮುಂದಿರುವ ಈ ದೇಹವು ಚಿಕ್ಕದಾಗಿರಬಹುದು, ಅದರೊಳಗಿರೋ ಜೀವನ ಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ಎನ್ನನ್ನು ಮಗನಾಗಿ ಪಡೆದ ಧನಂಜಯನು ನಾನು ಮಾಡುವ ಸಾಹಸವನ್ನು ನೋಡಿ ಅಭಿಮಾನದಿಂದ ತಲೆದೂಗಲಿ. ಎನ್ನ ತಾಯಿ ಸುಭದ್ರೆಯು ಆನಂದ ಸ್ವರಗಳನ್ನು ಸುರಿಸಲಿ. ಯೋಗ ಅವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಛಾತ್ರದ ನಿಯಮ. ಮರಣ ಕಂಜಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನನಗನುಮತಿಯನ್ನು ಕೊಡಿ, ಆಗ ತಿಳಿಯಿರಿ. ಪಾರ್ಥನ ಮಗ ಪಾರ್ಥನಷ್ಟೇ ಪರಾಕ್ರಮ ಸ್ವಾಮಿ. ಅಗ್ಗಜ, ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಅಭಿಮಾನುವಿನ ಸಹಾಯವನ್ನು ನಿರಾಕರಿಸಬೇಡ. ಸಹೋದರ, ಆತನಿಗೆ ಅನುಮತಿಯನ್ನು ಕೊಡು. ಆತನು ಯುವನು ಭೇದಿಸಿದೊಡನೆ ನಾನು ಸೈನ್ಯ ಸಮೇತ ಹೋಗಿ ಯುವದ ಒಳಗಡೆ ನುಗ್ಗಿ ಚಿನ್ನ ಭಿನ್ನ ಮಾಡಿ ಬರುವೆ. ಬೇಗ ಅನುಮತಿಯನ್ನು ಕೊಡು ಅಗ್ಗಜ. ಸಹೋದರ, ನಿನ್ನ ಇಷ್ಟವಿದ್ದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಟ್ಟಿರುವನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಬಿಟ್ಟಿರಲಾಗದು. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹ ಆಗಲಿ. ಹೋಗು ಕುಮಾರ, ಹೋಗು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ಸರ್ವತಾ ನನ್ನ ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವಿಲ್ಲಿರುವುದು ತಂದೆ. ದ್ರೋಣನ ಚಕ್ರದೆಯು ಅದರ ತನ್ನೇ ವೇದ ವಿಧಾನವ ಹರಿಸಿಯನು. ದ್ರೋಣನ ಚಕ್ರದೆಯು ಅದರ ತನ್ನೇ ವೇದ ವಿಧಾನವ ಹರಿಸಿಯನು. ಭಯ ವಿಹಾರಿ ನಯ ಮುರಾರಿ ಚಲಿಸಿ ಹಾರಿ ಮೇಲೆ. ಭಯ ವಿಹಾರಿ ನಯ ಮುರಾರಿ ಚಲಿಸಿ ಹಾರಿ ಮೇಲೆ. ಚಲಿಸಿ ಹಾರಿ ಮೆರೆಯು, ಚಲಿಸಿ ಹಾರಿ ಮೆರೆಯು. ಹರಿಗಳ ಸೆರೆಗಳ ತರಿದಂತುವೆ ನಾವು ಕರೆಗಳ ಜನರ ಕಲಕದಲ್ಲಿ. ಹರಿಗಳ ಸಿರೆಗಳ ತರಿದಂತುವೆ ನಾವು ಕರೆಗಳ ಜನರ ಕಲಕದಲ್ಲಿ. ಭಯ ವಿಹಾರಿ ನಯ ಮುರಾರಿ ಚಲಿಸಿ ಹಾರಿ ಮೆರೆಯು, ಚಲಿಸಿ ಹಾರಿ ಮೆರೆಯು, ಚಲಿಸಿ ಹಾರಿ ಮೆರೆಯುವೆ. ದ್ರೋಣನ ಚಕ್ರದೆಯು ಅದರ ಜನೆ ವೇದ ವಿಧಾನವ ಹರಿಸಿಯನು. ವೇದ ವಿಧಾನವ ಹರಿಸಿಯನು, ವೇದ ವಿಧಾನವ ಹರಿಸಿಯನು. ವಿಜಯ ಜವದೊಲಿಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜವದೊಲಿಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿ ಸಹಸ್ರ ಕೃಪಾಣು ಭಯಂಕರ. ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ. ಮಹಾರಥಿ ಕಬವು ಪದಾತಿ ಬರಿರುತ್ತ. ಮಹಾರಥಿ ಕಬವು ಪದಾತಿ ಬರಿರುತ್ತ. ಮಹಾಸಾರಿ ಭಟ ಸಮಂಕಾಂತ ವಿಜಯ ಜವದೊಲಿಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅಯುತ ನಿಭಾಯುತ ಋಷುಭ ದುರ್ಗ ಗಜ ಸರಿತ ವಿಭವ ಮುದಿತ.
बरिदा तो इन रोज कुल महादिन किला तो इन रोज कुल महादिन किला रूपा बरिदा गुरु विषय हरि गरिदा रूपा बरिदा गुरु विषय हरि गरिदा रूपा बरिदा गुरु विषय हरि गरिद विजया जबदोली सै रवि रणभूमिय परिय विजया ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ಕೌರವ ಯೋಧರನ್ನು ನಾನೊಂದು ಸಾರಿ ನೋಡುವೆನು. ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸು ದೇವ. ಅರ್ಜುನ, ನಿನ್ನ ಇಚ್ಛೆ ಅರ್ಜುನ. ಹತ್ತ ನೋಡು ಪಾರ್ಥ, ಕೌರವೇಶ್ವರನ ಚಿತ್ರರಂಗ ಬಲೆ ಸಮೇತವಾದ ಸೈನ್ಯವು ವಲ್ಮಿನಿತವಾದ ಸಾಗರದಂತೆ ಕಾಣುತ್ತಿದೆ. ಹಿತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ, ದುಶ್ಯಾಸನ, ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜೈತ್ರತನ ಬಲಗಡೆ ಒಂದೇ ಚತುರಶ್ವರಥದಲ್ಲಿ ಕೌರವೇಶ್ವರನ 98 ಮಂದಿ ಸಹೋದರರು, ಧನುರ್ಧಾರಿಯಾದ ದ್ರೋಣ, ಉಲ್ಕಲಧಾರಿಯಾದ ಅಶ್ವತ್ಥಾಮ. ಹಿತ್ತ ನೋಡು ಪಾರ್ಥ, ಕೌರವೇಶ್ವರನ ಸೈನ್ಯಾಧಿಪತಿಯು ಭೀಷ್ಮನು, ಆತನು ನಿಮ್ಮ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಮಾಧವ, ಆಜ್ಞೆ ಮಾಧವ. ಕುರುಪಿತಮಹ, ಇದೋ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸಬಲ್ಲೇನಾದರೂ ಆಹಾ, ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ದೇವಾ ಮಾಧವ ಸಮರ ಬೇಡವೈ ಬೇಡುವೆ ದಯತೋರುಣಿ ದೇವಾ ಮಾಧವ ಸಮರ ಬೇಡವೈ ಬೇಡುವೆ ದಯತೋರುಣಿ ದೇವಾ ದೇವಾ ಪರಮಾತ್ಮ. ಹೇ ವಾಸುದೇವ, ರಣವನೋ ನೋಡಲೋ ತನವೆದೋ ನಾಡೋಗಿದೆ. ಹೇ ವಾಸುದೇವ, ಕೃಷ್ಣ ಪರಮಾತ್ಮ, ರಣವನೋ ನೋಡಲೋ ತನವೆದೋ ನಾಡೋಗಿದೆ. ಧರೆಯಳು ಸೂರನೆಂದೆನಿಸುತ್ತೆ ನಾನು, ಬಂಧು ಬಾಂಧವರನ್ನು ಹದಗೈವುದೇ. ಧರ
ದೇವಾ ದೇವಾ ವಾಸುದೇವ, ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರಣ ಜೋಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರಿಯಂತೆ ಮುಖವು ಬಾಡಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ನಾಲಿಗೆಯು ಒಣಗುತ್ತಿರುವುದು, ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿರುವುದೇ ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು. ಈ ಗುರು ಹಿಂಸೆಗೆ ಕೈ ಹಾಕಲಾರನು ದೇವ. ನನಗೆ ಈ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸು ದೇವ. ಅರ್ಜುನ, ಇದೇನು ಈ ಸುಭಾಸ್ವರದಲ್ಲಿ ನಿನ್ನಲ್ಲಿ ಇಂತಹ ಕಸ್ಮಲಭಾವ ಏಕೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರನಂತೆ ವರ್ತಿಸುವೆಯಾ? ಯುದ್ಧಕ್ಕೆ ಸಿದ್ಧರಾಗು ಪಾರ್ಥ. ದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣಗಳನ್ನು ಕೊಟ್ಟ ಗುರು. ಇವರುಗಳ ಮೇಲೆ ಬಾಣ ತೊಡುವುದೇ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿನ್ನ ಭಿಕ್ಷಾವೃತ್ತಿಯೇ ಶ್ರೇಷ್ಕರವು. ನನಗೆ ಸಜ್ಜನರ ವಧೆಯು ಸಮ್ಮತವಿಲ್ಲ ದೇವ. ಯಾರನ್ನು ಯಾರು ಒದಿಸುವುದು ಅರ್ಜುನ? ಹಳುವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವವು, ಮುಂದೆಯೂ ಜನಿಸುವವು. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಬಾರ್ತಾ? ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವುದು. ಈ ಹೇಳು ದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವಿಲ್ಲವೋ ದೇವ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮದ ಯುದ್ಧ. ಈ ಯುದ್ಧದಿಂದ ನಿರುದ್ಧರಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಅರ್ಜುನ, ಕರ್ಮವು ಮಾನವನ ಜೀವನದ ರಾಜ್ಯ ಮಾರ್ಗ. ಹಸ್ತಗಳನ್ನು ಧರಿಸು, ಕರ್ಮ ಯೋಗಿ ಎನ್ನಿಸು. ಈ ಲೋಕದಲ್ಲಿ ಕೀರ್ತಿಯನ್ನು, ಪರಲೋಕದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಈ ಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವವು. ನನಗೆ ಅವುಗಳ ನೆನಪಿರುವುದು. ನಿನಗಿಲ್ಲ ಪಾರ್ಥ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಗೆ ಉತ್ತರವನ್ನು ಕರುಣಿಸುವುದೇವ. ಅರ್ಜುನ, ನಾನು ಮಾಯಾರೂಪಿ ದರಿದ್ರನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವನ ಕೊಡುವೆನು. ನಾನು ಅಗ್ನಿಮಯಕನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಶಾಮವು, ಪರ್ವತಗಳಲ್ಲಿ ಮೇರವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಗುರುವಾಗಿರುವನು. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹೊರೆಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುದೇವ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಅಪೋಷಣೆ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿದ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿ ಗಳಿಸಿವೆ.